ಬಿಪಿ ಅಥವಾ ರಕ್ತದೊತ್ತಡ ಕಾಯಿಲೆಯು ಸರ್ವೇ ಸಾಮಾನ್ಯವಾಗಿಬಿಟ್ಟಿದೆ. 50 ವರ್ಷ ವಯಸ್ಸಾಗಿದೆ ಎಂದರೆ ಸಾಮಾನ್ಯವಾಗಿ ಎಲ್ಲರೂ ಕೇಳುವುದು ಒಂದೇ ಪ್ರಶ್ನೆ, ನಿಮಗೆ ಬಿಪಿ ಬಂದಿದ್ಯಾ ಅಂತ. ಸ್ವಲ್ಪ ಜೋರಾಗಿ ಮಾತನಾಡಿದ್ರೂ ಸಹ ಅವನಿಗೆ ಬಿಪಿ ಇರಬೇಕು ಅಂತ ತೀರ್ಮಾನಿಸುತ್ತಾರೆ. ಇದಕ್ಕೆ ಕಾರಣವೇನೆಂದರೆ ಬಿಪಿ ಎನ್ನುವುದು ಬಹುತೇಕ ಜನರಿಗೆ ಬಂದುಬಿಟ್ಟಿದೆ. ನಮ್ಮ ಜೀವನ ಶೈಲಿಯಲ್ಲಿ ಬೆವರು ಸುರಿಸಿ ಕೆಲಸ ಮಾಡದಿರುವುದು, ವ್ಯಾಯಾಮ ಮಾಡದಿರುವುದು, ಅವಶ್ಯಕತೆಗಿಂತ ಹೆಚ್ಚು ತಿನ್ನುವ, ಗತಿಸಿ ಹೋದ ಘಟನೆಗಳಿಗಾಗಿ ಚಿಂತಿಸುವುದು, ಧ್ಯಾನ ಮಾಡದಿರುವುದು, ಅನಾವಶ್ಯಕ ವಿಷಯಗಳನ್ನು ಮಾತನಾಡುವುದು, ಸಣ್ಣ ಸಣ್ಣ ವಿಚಾರಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದು, ಹೀಗೆ ಇತ್ಯಾದಿಗಳಿಂದ ಬಿಪಿ ಕಾಣಿಸಿಕೊಳ್ಳುತ್ತದೆ. ರಕ್ತ ಸಂಚಾರ ಸುಗಮವಾಗಿ ನಡೆದರೆ ದೇಹದಲ್ಲಿ ಯಾವುದೇ ತಣಿವು ಕಾಣಿಸಿಕೊಳ್ಳುವುದಿಲ್ಲ. ವ್ಯಾಯಾಮ ಮಾಡುವುದು ಎಂದರೆ ಹೃದಯಕ್ಕೆ ಸಹಾಯ ಮಾಡುವುದು ಎಂಬುದಾಗಿದೆ. ಪ್ರತಿದಿನ 1 ಗಂಟೆ ಕಾಲ ಯಾವುದೇ ಸಮಯದಲ್ಲಿ ಉಸಿರಿನ ಮೇಲೆ ಅಂದರೆ ಶ್ವಾಸದ ಮೇಲೆ ಧ್ಯಾನ ಮಾಡಿದರೆ ನಿಮ್ಮ ಮನಸ್ಸಿನಲ್ಲಿ ಇರುವ ಎಲ್ಲಾ ವಿಷಯಗಳು ಖಾಲಿಯಾಗಿ ಮನೋಉದ್ವೇಗಗಳು ಕಡಿಮೆಯಾಗುತ್ತವೆ. ಆತಂಕಗಳು ದೂರವಾಗಿ ಮನಸ್ಸು ಸದಾ ಶಾಂತ ಸ್ಥಿತಿಯಲ್ಲಿ ಉಲ್ಲಾಸಮಯವಾಗಿರುತ್ತದೆ. ಆದರೆ ನಮ್ಮ ಜನ ಹಣ ಸಂಪಾದಿಸುವಲ್ಲಿ 12 ಗಂಟೆ ಬೇಕಾದರೂ ದುಡಿಯುತ್ತಾರೆ. ಆರೋಗ್ಯ ಸಂಪಾದನೆಗೆ 1 ಗಂಟೆ ಸಮಯ ನೀಡುವುದಿಲ್ಲ. ಬಿಪಿ ಹೈ ಆದಾಗ ಅಥವಾ ಬಿಪಿ ಲೋ ಆದಾಗ ನೇರವಾಗಿ ಆಸ್ಪತ್ರೆಗಳಿಗೆ ಹೋಗಿ ಮಲಗಿಕೊಂಡು ಧ್ಯಾನದ ಸಮಯವನ್ನು ಮತ್ತು ತಾವು ದುಡಿದ ಹಣವನ್ನು ಆಸ್ಪತ್ರೆಯವರಿಗೆ ಕೊಟ್ಟು ಬರ್ತಾರೆ. ಹೈ ಬಿಪಿ ಸೂಚನೆ ಕೊಡದೆ ಯಾವ ಸಮಯದಲ್ಲಾದರೂ ಹೃದಯದ ಮೇಲೆ ದಾಳಿ ಮಾಡುತ್ತದೆ. ಲೋ ಬಿಪಿ ಅಂತೂ ತುಂಬಾ ಅಪಾಯ. ಹೃದಯದ ಸಂಬಂಧದ ಕಾಯಿಲೆಗಳಿಗೆ ಬಿಪಿ ಮೂಲ ಕಾರಣವಾಗಿದೆ. ಅತಿಯಾದ ಆಯಾಸ, ಸುಸ್ತು, ತಲೆನೋವು, ಕಣ್ಣು ಮಂಜು, ಸದಾ ಸೆಡುಕು ಭಾವ, ಉದ್ವೇಗ, ನಿದ್ದೆ ಬಾರದಿರುವುದು, ಶೀತ ಪಾದಗಳು ಮತ್ತು ಕೈಗಳು, ಮೂಗಿನಲ್ಲಿ ರಕ್ತಸ್ರಾವ, ತಲೆ ಸುತ್ತು, ಹೀಗೆ ಹಲವಾರು ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಇಂತಹ ರೋಗ ಲಕ್ಷಣಗಳು ಬಿಪಿ ಅಥವಾ ಅಧಿಕ ರಕ್ತದೊತ್ತಡವನ್ನು ದೃಢಪಡಿಸುತ್ತವೆ. ನಮ್ಮ ಸಿದ್ದಲಿಂಗೇಶ್ವರ ಆರೋಗ್ಯಧಾಮದಲ್ಲಿ ಬಿಪಿಗೆ ಉತ್ತಮವಾದ ಹೃದಯ ಸುಧಾ ಔಷಧಿ ಲಭ್ಯವಿದ್ದು, ಹೃದಯ ಸುಧಾ ಔಷಧಿ ಸೇವಿಸುತ್ತಾ 1 ಗಂಟೆ ಕಾಲ ಶ್ವಾಸ ಧ್ಯಾನ ಮಾಡಿದರೆ ಕೇವಲ 15 ದಿನದಲ್ಲಿ ನಿಮ್ಮ ಬಿಪಿ ನಾರ್ಮಲ್ ಸ್ಥಿತಿಗೆ ಬರುತ್ತದೆ. ಔಷಧಿಗಾಗಿ ಸಿದ್ದಲಿಂಗೇಶ್ವರ ಆರೋಗ್ಯಧಾಮಕ್ಕೆ ಕರೆ ಮಾಡಿ, ಅಂಚೆಯ ಮೂಲಕ ಔಷಧಿಯನ್ನು ತರಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 8197885537.